ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಈ ಲಾಗಲ್ಲಿ ನಾನು ನಿಮಗೆ ಗೋಲ್ಡ್ ಚೀಟಿ ಹಾಕಿದರೆ ಏನು ಎಲ್ಪ್ ಆಗುತ್ತೆ ನಮಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಯಾವುದೇ ಜ್ಯುವೆಲರಿ ಶಾಪ್ಗೆ ಹೋದರೂ ಕೂಡ ಗೋಲ್ಡ್ ಚೀಟಿ ಹಾಕ್ಕೊಳ್ಳಿ ಮ್ಯಾಮ್, ಗೋಲ್ಡ್ ಚೀಟಿ ಹಾಕ್ಕೊಳ್ಳಿ ಅಂತ ಸ್ವಲ್ಪ ಅವರೇ ಸ್ವಲ್ಪ ಫೋರ್ಸ್ ಮಾಡ್ತಾರೆ. ಬಿಕಾಸ್ ಯಾಕೆ ಮಾಡ್ತಾರೆ, ಏನು ಲಾಭ, ಅವ್ರಿಗೆ ಏನು ಲಾಭ ಇರುತ್ತೆ, ಸೊ ನಮಗೇನು ಲಾಭ ಆಗುತ್ತೆ, ನಾನು ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಯಾರು ಮಿಸ್ ಮಾಡ್ದಲೆ ಕಂಪ್ಲೀಟಾಗಿ ವಾಚ್ ಮಾಡಿ ಗೈಸ್ ಅಂತ ಕೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾವು ಯಾವುದೇ ಜ್ಯುವೆಲರಿ ಶಾಪ್ಗೆ ಹೋದರೂ ಕೂಡ ಅವರು ನಮಗೆ ಅಪ್ರೋಚ್ ಮಾಡೋದು, ಮ್ಯಾಮ್ ಗೋಲ್ಡ್ ಚೀಟಿ ಹಾಕೋ ಪ್ಲ್ಯಾನ್ ಇದೆಯಾ ಅಂತ ಕೇಳ್ತಾರೆ. ಗೋಲ್ಡ್ ಚೀಟಿ ಅಂದರೆ ಏನಪ್ಪ ಅಂತ ಅಂದರೆ, ನೀವು ಇವತ್ತಿನ ದಿನ ನೀವು ಒಂದು 10 ಗ್ರಾಮ್ ಚಿನ್ನನ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಕೈಯಲ್ಲಿ ಮಿನಿಮಮ್ಮು ಇವತ್ತಿನ ರೇಟಿಗೆ ಒಂದು 80,000-90,000 ಸಾವಿರ ಇಟ್ಕೊಂಡ್ರೆ ಮಾತ್ರ ನಿಮಗೆ ಆ ಚಿನ್ನನ ತಗೊಳ್ಳೋದಕ್ಕೆ ಆಗುತ್ತೆ. ಅದೇ ನೀವು ಗೋಲ್ಡ್ ಚೀಟಿ ಪ್ಲ್ಯಾನ್ ಅಂದರೆ ಯಾವುದೇ ಗೋಲ್ಡ್ ಪರ್ಚೇಸ್ ಪ್ಲ್ಯಾನ್ಸ್ ಏನಪ್ಪ ಅಂತ ಅಂದರೆ, ಸೊ ಒಂದೊಂದು ಜ್ಯುವೆಲರಿ ಶಾಪ್ಸು ಒಂದೊಂದು ಥರ ಪ್ಲ್ಯಾನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಅದು ಡಿಪೆಂಡ್ಸ್ ಆನ್ ಶಾಪ್ಸ್ ಮೇಲೆ ಇರುತ್ತೆ. ಸೊ ಆ ಶಾಪರು ಒಂದು ಯಾವ್ಯಾವ ಥರ ಪ್ಲ್ಯಾನ್ಸ್ ಇದೆ ಅಂತ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಎಕ್ಸಾಂಪಲ್ ಮಲಬಾರ್ಗೆ ಹೋಗ್ತೀರಾ ಅಂತೂ ಗೋಲ್ಡ್ ಚೀಟಿ ಪ್ಲ್ಯಾನ್ಸ್ ಯಾವುದ್ಯಾವ್ದಿದೆ ಅಂತ ಕೇಳಿದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಮಲಬಾರು, ಭೀಮಾ, ನೀವು ಯಾವ ಶಾಪಿಗೆ ಹೋದರೂ ಕೂಡ ಸೊ ಈ ಪ್ಲ್ಯಾನ್ಸ್ ಅಂತೂ ಎಲ್ಲ ಶಾಪಲ್ಲೂ ಕೂಡ ಇವಾಗ ಅವೈಲಬಲ್ ಇದೆ. ಸೊ ಏನು ಈ ಪ್ಲ್ಯಾನ್ ಏನು ಅಡ್ವಾಂಟೇಜ್ ಅಪ್ಪ ನಮಗೆ ಅಂತಂದರೆ, ಸಪೋಸ್ ನೀವಿವಾಗ ಪರ್ ಮಂತು ನಾನು 10,000 ಅಥವಾ 5,000ಇಂದನೂ ನೀನು ಸ್ಟಾರ್ಟ್ ಮಾಡ್ಬೋದು. ಆ್ಯಕ್ಚುಲಿ ನಾಟ್ 5,000, ಅದಕ್ಕಿಂತ ನೀನು 1,000, 2,000ಇಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1,000, 2,000ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಪರ್ ಮಂತ್ 2,000 ಪೇ ಮಾಡ್ತೀಯಾ, ಇಲ್ಲ 5,000 ಪೇ ಮಾಡ್ತೀಯಾ, ಇಲ್ಲ 10,000 ಪೇ ಮಾಡ್ತೀಯಾ, ಸೊ ಎಷ್ಟು ಮಂತ್ ಪೇ ಮಾಡಬೇಕು ಅಂತ ಆ ಶಾಪ್ ಅವರೇನೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸಪೋಸ್ ನಾನು ಫಸ್ಟು ಈ ಗೋಲ್ಡ್ ಪರ್ಚೇಸ್ ಪ್ಲ್ಯಾನ್ಸಲ್ಲಿ ಆ ಶಾಪ್ ಅವರು ಒಂದು ಪ್ಲ್ಯಾನ್ ಫಸ್ಟು, ಪ್ಲ್ಯಾನ್ ಸೆಕೆಂಡು ಅಂತ ಆ ಪ್ಲ್ಯಾನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾನು ಆ ಪ್ಲ್ಯಾನ್ ಬಗ್ಗೆ ನಾನು ಫಸ್ಟ್ ನಿಮಗೆ ಹೇಳ್ಕೊಡೋದೇನಪ್ಪ ಅಂದರೆ, ಇವಾಗ ನಾನು ಫಸ್ಟ್ ಪ್ಲ್ಯಾನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ, ನೀವಿವಾಗ ಎವ್ರಿ ಮಂತು 10,000 ಪೇ ಮಾಡ್ತೀರಾ. ಎಷ್ಟು ದಿನ ಪೇ ಮಾಡ್ತೀರಾ? 12 ಮಂತ್ಸ್ ಪೇ ಮಾಡ್ತೀರಾ. ಸೊ 12 ಮಂತ್ಸಿಗೆ ಎಷ್ಟಾಗುತ್ತೆ ಇದು? ಸೊ 1,20,000 ಆಗುತ್ತೆ 12 ಮಂತ್ಸ್. ನೀವು 13 ಮಂತು ಇದಕ್ಕೆ ಇದನ್ನು ಪರ್ಚೇಸ್ ಮಾಡಬೇಕು. ಸೊ ಈ ಪ್ಲ್ಯಾನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀನು ಎವ್ರಿ ಮಂತು 10,000 ಪೇ ಮಾಡ್ತೀಯ. ಬಟ್ ಒಂದೊಂದು ಯಾವ ದಿನ ನೀನು 10,000 ಪೇ ಮಾಡ್ತೀವೋ, ಪರ್ ಮಂತು 10,000 ಪೇ ಮಾಡ್ತಾ ಇದ್ದೀರಾ, ಅದು ಇವತ್ತು ಪೇ ಮಾಡ್ತಿದ್ದೀರಾ. ಇವತ್ತಿನ ಗೋಲ್ಡ್ ರೇಟ್ ಏನಪ್ಪ ಇದೆ ಅಂತಂದರೆ, ಸೊ ಇವತ್ತು ಗೋಲ್ಡ್ ರೇಟ್ ಬಂದು ಒಂದು 7,200 ರುಪೀಸ್ ಇದೆ ಇವತ್ತಿನ ಗೋಲ್ಡ್ ರೇಟು. ಸೊ 7,200 ರುಪೀಸು ಪ್ಲಸ್ ಇನ್ನು ಎಕ್ಸ್ಟ್ರಾ ಹಾಕಿದರೆ 10,000 ಆಗುತ್ತೆ. ಅಂದರೆ 1 ಗ್ರಾಮ್ ಪ್ಲಸ್ ಸಮಥಿಂಗು ನಿನ್ನ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ ಪ್ಲ್ಯಾನ್ ಫಸ್ಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು 10,000 ಪೇ ಮಾಡ್ತೀರೋ ಆ 10,000ಗೆ ಎಷ್ಟು ಗೋಲ್ಡ್ ಬರುತ್ತೋ ಆ ಗೋಲ್ಡು ನಿನ್ನ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ ಅಂದರೆ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ಇವಾಗ 10,000 ರುಪೀಸು ನೀನು ಮಂತ್ಲಿ ಪೇ ಮಾಡ್ತಾ ಇದ್ದೀರಾ. ಓಕೆ, ಸೊ ಮಂತ್ಲಿ 10,000 ಪೇ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ಗೋಲ್ಡ್ ರೇಟ್ ಬಂದು 7,200 ರುಪೀಸ್ ಇದೆ. ಸೊ ರಿಮೈನಿಂಗ್ ಎಷ್ಟು? 2,800 ರುಪೀಸು. ಸೊ ಇದಕ್ಕೆ ಎಷ್ಟು ಗೋಲ್ಡ್ ಬರುತ್ತೋ ಈ 10,000 ಕಂಪ್ಲೀಟ್ಗೆ ಎಷ್ಟು? ಸಪೋಸ್ ಇವತ್ತಿನ ರೇಟಿಗೆ ಸೊ ಇದು 1 ಗ್ರಾಮ್ ಅಂದರೆ ಸ್ವಲ್ಪ ಮಿಲಿ 1.5 ಗ್ರಾಮ್ಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 1.3 ಸಮಥಿಂಗ್ ಗ್ರಾಮ್ಸ್ ಬರುತ್ತೆ. ಸೊ 1.5 ಗ್ರಾಮ್ಸು ಇದು ನಿಮ್ಮ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸಪೋಸ್ ಇವಾಗ ನಂದು ಕಾವ್ಯ ಗೋಲ್ಡ್ ಚೀಟಿ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ ಕೂಡ 10,000 ಪೇ ಮಾಡ್ತೀಯಾ. ಅವತ್ತಿನ ಗೋಲ್ಡ್ ರೇಟು ಸಪೋಸ್ ಇವತ್ತಿನ ರೇಟು 7,200 ಇದೆ. ನೆಕ್ಸ್ಟ್ ಮಂತು ಸಪೋಸ್ 7,800 ರುಪೀಸ್ ಇತ್ತು ನೆಕ್ಸ್ಟ್ ಮಂತು. ಸೊ ಆಗ ನನಗೆ 1.3 ಗ್ರಾಮ್ಸ್ ಗೋಲ್ಡು ನನ್ನ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ ಮುಂಚೆ 1.5 ಇತ್ತು ಪ್ಲಸ್ ಇದು 1.3 ಗ್ರಾಮ್ಸು ಆ್ಯಡ್ ಆಗಿಬಿಟ್ಟು ಸೊ ಟೋಟಲಿ 2.8 ಗ್ರಾಮ್ಸು 2 ಮಂತ್ಸಿಗೆ ಆ್ಯಡ್ ಆಗಿದೆ. ಸೊ ಇದೇ ರೀತಿ ಪ್ರತಿ ಮಂತು ಟಿಲ್ 12 ಮಂತ್ಸ್ವರೆಗೂ ಈ ಗೋಲ್ಡು ಆ್ಯಡ್ ಆಗುತ್ತೆ. ಸೊ ಫೈನಲ್ ಆಗಿ ಸಪೋಸ್ 12th ಮಂತು ನನ್ನ ಅಕೌಂಟಲ್ಲಿ 10,000ಗೆ
ಅರೌಂಡ್ 18 ಗ್ರಾಮ್ಸು ಆ್ಯಡ್ ಆಗಿರುತ್ತೆ. ಇದು ನನ್ನ ಅಕೌಂಟಲ್ಲಿ ಇರೋದು. ನೀವು 13 ಮಂತ್ ಹೋಗಿ ಯಾವುದಾದ್ರೂ ಐಟಮ್ನ ನೀವು ಪರ್ಚೇಸ್ ಮಾಡ್ತೀರಾ. ಸೊ ನೀವು ಆ ಐಟಮ್ಮು ಸಪೋಸ್ ಒಂದು 25 ಗ್ರಾಮ್ಸ್ ಇತ್ತು ಅಂದ್ಕೊಳ್ಳಿ. ಸೊ ಈ 18 ಗ್ರಾಮ್ಸ್ಗೆ ಡಿಪೆಂಡ್ಸ್ ಆನ್ ಶಾಪ್ಸ್ ಆಗಿರುತ್ತೆ. ಒಂದೊಂದು ಶಾಪ್ ಏನು ಮಾಡ್ತಾರೆ, ಯಾವುದೇ ಮೇಕಿಂಗ್ ಚಾರ್ಜಸ್ ಇರಲ್ಲ, ವೇಸ್ಟೇಜ್ ಇರಲ್ಲ, ಓನ್ಲಿ GSTನ ಮಾತ್ರ ನೀವು ಈ 18 ಗ್ರಾಮ್ಸ್ಗೆ ಪೇ ಮಾಡಬೇಕು. ಸೊ -18 ಎಷ್ಟಾಗುತ್ತೆ ಈಗ 5 ರಿಮೈನಿಂಗ್ 7 ಗ್ರಾಮ್ಸ್ಗೆ ನೀನು ಕಂಪ್ಲೀಟ್ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್, GST, ಅವತ್ತಿನ ಗೋಲ್ಡ್ ರೇಟು ನೀವು ಯಾವತ್ತು ಪರ್ಚೇಸ್ 13th ಮಂತ್ ನೀವು ಯಾವತ್ತು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಲ್ಲ ಆ 7 ಗ್ರಾಮ್ಸ್ಗೆ ನೀವು ಕಂಪ್ಲೀಟ್ ಅವತ್ತಿನ ರೇಟ್ ಏನಿರುತ್ತೋ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ. ಬಟ್ ಈ 18 ಗ್ರಾಮ್ಸ್ಗೆ ನೀವು ಯಾವುದೇ ರೀತಿ ಪೇ ಮಾಡೋಂಗಿಲ್ಲ, ಓನ್ಲಿ GST ಪೇ ಮಾಡಬೇಕು. ಓಕೆ, ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ಇದು ಪ್ಲ್ಯಾನ್ ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಈಗ ಪ್ಲ್ಯಾನ್ ಸೆಕೆಂಡಿಗೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂದರೆ, ಈ ಪ್ಲ್ಯಾನ್ ಫಸ್ಟಲ್ಲಿ ಸೊ ಒಂದೊಂದು ಶಾಪ್ ಏನು ಮಾಡ್ತಾರೆ, ಈ 18 ಗ್ರಾಮ್ಸ್ ನಿಮ್ಮ ಅಕೌಂಟಲ್ಲಿ ಏನು ಬಂದಿರುತ್ತಲ್ಲ ಇದಕ್ಕೆ 14% ಮೇಕಿಂಗ್ ಚಾರ್ಜಸ್ ಮಾತ್ರ ನಿಮಗೆ ಫ್ರೀ. ರಿಮೈನಿಂಗ್ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜಸ್ ಇದ್ದರೆ ಅದನ್ನು ನೀವು ಈ 18 ಗ್ರಾಮ್ಸ್ಗೆ ಪೇ ಮಾಡಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಈ ಥರ ರೂಲ್ಸ್ ಇರೋದು ಮಲಬಾರಲ್ಲಿ ನೀನು 18 ಗ್ರಾಮ್ಸು ನಿನ್ನ ಅಕೌಂಟಲ್ಲಿರೋ ಮಂತ್ಲಿ ಪೇ ಮಾಡಿರೋದಕ್ಕೆ ಸೊ 14% ಮೇಕಿಂಗ್ ಚಾರ್ಜಸ್ ಮಾತ್ರ ಫ್ರೀ ಇರುತ್ತೆ. ಅಂದರೆ ನೀನು ಯಾವ ಐಟಮ್ ತೊಗೊಳ್ತೀಯ, ಸಪೋಸ್ ನೀವಿವಾಗ ನೆಕ್ಲೆಸ್ ಚೈನ್ ತೊಗೊಳ್ತಿದ್ದೀರಾ ಅಂದರೆ ಅದು ಒಂದು 20% ಮೇಕಿಂಗ್ ಚಾರ್ಜಸ್ ಅವ್ರು ಇಟ್ಟಿರ್ತಾರೆ, ಅದರಲ್ಲಿ 14% ರೆಡ್ಯೂಸ್ ಮಾಡ್ತಾರೆ. ರಿಮೈನಿಂಗ್ 6% ಮೇಕಿಂಗ್ ಚಾರ್ಜಸ್ಸು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಯಾವತ್ತು ಪರ್ಚೇಸ್ ಮಾಡ್ತೀರೋ ಅವತ್ತು. ಸೊ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ, ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ಯಾವುದೇ ಪ್ಲ್ಯಾನ್ಸನ್ನು ಹಾಕೋದಕ್ಕೆ ಮುಂಚೆ ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಅವ್ರ ಹತ್ರ ತೊಗೊಳ್ಳಿ. ಸಪೋಸ್ ನೀವು ಇವಾಗ 10,000 ಪೇ ಮಾಡ್ತಿದ್ದೀರಾ ಅಂದರೆ ಅವತ್ತಿನ ಗೋಲ್ಡ್ ಆ್ಯಡ್ ಆಗುತ್ತೆ. ಎಷ್ಟು ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಫ್ರೀ ಇರುತ್ತಾ? ಕಂಪ್ಲೀಟಾಗಿ ಫ್ರೀ ಇದ್ದರೆ ಮಾತ್ರ ನೀವು ಅದನ್ನು ಸೆಲೆಕ್ಟ್ ಮಾಡಿ ನೀವು ಕೂಡ ಗೋಲ್ಡ್ ಚೀಟಿನ ಹಾಕಿ. ಇಲ್ಲ ಅಂತಂದರೆ ಇನ್ನೂ ಎಷ್ಟೊಂದು ಶಾಪ್ಸ್ ಇದ್ದಾವೆ. ಮಲಬಾರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದು, ಭೀಮಾದಲ್ಲೂ ಕೂಡ ಒಂದ್ಸಲಿ ಕೇಳಿ, GRT ಜ್ಯುವೆಲರ್ಸು, ಎಷ್ಟೊಂದು ಜ್ಯುವೆಲರ್ಸ್ ಇದೆಯಲ್ಲ, ಎಲ್ಲ ಜ್ಯುವೆಲರ್ಸಲ್ಲೂ ವಿಚಾರಿಸಿ ಈ ಥರ ಪ್ಲ್ಯಾನ್ಸನ್ನು ಚೂಸ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಫ್ರೆಂಡ್ಸ್, ಈಗ ಪ್ಲ್ಯಾನ್ ಫಸ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲ್ಯಾನ್ ಸೆಕೆಂಡ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲ್ಯಾನ್ ಸೆಕೆಂಡ್ ಏನಪ್ಪ ಅಂದರೆ, ಎವ್ರಿ ಮಂತು ನೀವು 10,000 ಪೇ ಮಾಡ್ತೀರಾ, ಟಿಲ್ 12 ಮಂತ್ಸು ಪೇ ಮಾಡ್ತೀರಾ. ಸೊ ಫೈನಲಿ ನಿಮಗೆ 1,20,000 ರುಪೀಸು ನೀವು ಪೇ ಮಾಡಿರ್ತೀರ. ಸೊ 13th ಮಂತು ಹೋಗ್ಬಿಟ್ಟು ನೀವು ಈ ಪ್ಲ್ಯಾನ್ ಸೆಕೆಂಡ್ ಚೂಸ್ ಮಾಡಿದರೆ 13th ಮಂತು ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಾ. ಸಪೋಸ್ ನೀವು 13th ಮಂತ್ ಹೋದಾಗ ಗೋಲ್ಡ್ ರೇಟು 7,200 ಇತ್ತು ಅಂದ್ಕೊಳ್ಳಿ. ಸೊ 7,200 ಅಪ್ಲಿಕಬಲ್ ಆಗಿ ಇದಕ್ಕೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟನ್ನು ತಗೊಳ್ತೀವಿ. ಇಲ್ಲಿ ಗೋಲ್ಡ್ ಆ್ಯಡ್ ಆಗಲ್ಲ. ನೀವು ಯಾವ ದಿನ ಹೋಗಿ ಪರ್ಚೇಸ್ ಮಾಡ್ತೀರಲ್ಲ ಅವತ್ತು ಗೋಲ್ಡ್ ರೇಟ್ ಏನಿರುತ್ತೋ ಅದು ಅದು ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಪ್ಲ್ಯಾನ್ ಫಸ್ಟಲ್ಲಿ ಆ ಥರ ಅಲ್ಲ. ನೀವು 12 ಮಂತ್ಸ್ ಪೇ ಮಾಡಬೇಕಾದ್ರೆ 12 ಮಂತ್ಸ್ ಪೇ ಮಾಡ್ತೀರಾ ಅಲ್ವಾ, 12 ಮಂತ್ಸಲ್ಲಿ ನೀವು ಯಾವ ದಿನ ಫಸ್ಟ್ ಮಂತಲ್ಲಿ ಯಾವ ದಿನ ಪರ್ಚೇಸ್ ಮಾಡ್ತೀರೋ ಅವತ್ತು ಗೋಲ್ಡ್ ರೇಟು 7,000 ಇತ್ತು. ಸೆಕೆಂಡ್ ಮಂತ್ ಪರ್ಚೇಸ್ ಮಾಡಬೇಕಾದ್ರೆ 6,000 ಆಗಿತ್ತು. ಥರ್ಡ್ ಮಂತ್ ಪರ್ಚೇಸ್ ಮಾಡಬೇಕಾದ್ರೆ 6,500 ಆಗಿತ್ತು. ಸೊ ಇದಕ್ಕೆ ಗೋಲ್ಡ್ ರೇಟು ಗೋಲ್ಡು 7,000ಗೆ ಎಷ್ಟು ಬರುತ್ತೋ ಅಷ್ಟು ಆ್ಯಡ್ ಆಗುತ್ತೆ, 6,000ಗೆ ಎಷ್ಟು ಬರುತ್ತೋ ಅಷ್ಟು ಆ್ಯಡ್ ಆಗಿರುತ್ತೆ, 6,500ಗೆ ಎಷ್ಟು ಬರುತ್ತೋ ಅಷ್ಟು ಆ್ಯಡ್ ಆಗಿರುತ್ತೆ. ಸೊ ಆ ಥರ ಇದೆ ಫಸ್ಟ್ ಪ್ಲ್ಯಾನು. ಬಟ್ ಸೆಕೆಂಡ್ ಪ್ಲ್ಯಾನಲ್ಲಿ 13th ಮಂತು ನೀವು ಯಾವ ದಿನ ಹೋಗ್ತೀರೋ ಅವತ್ತು ಗೋಲ್ಡ್ ರೇಟ್ ಏನಿರುತ್ತೋ ಅದು ಆ್ಯಡ್ ಆಗಿ ಸೊ ಈ ಅಮೌಂಟು ಅದರಲ್ಲಿ ಲೆಸ್ ಆಗುತ್ತೆ ಅಷ್ಟೇ. ಸೊ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ಪ್ಲ್ಯಾನ್ ಫಸ್ಟ್ ಈಸ್ ಬೆಸ್ಟ್. ಯಾಕಂದರೆ ಇವಾಗ ನಾವು ಗೋಲ್ಡನ್ನು
ನೋಡ್ತಾ ಇದ್ದರೆ ಪ್ರತಿದಿನ ಒಂದು ಜಾಸ್ತಿ ಆಗ್ತಾನೇ ಇದೆ. ಸೊ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆ. ಸೊ ನಿಮಗೆ ಗೊತ್ತಿಲ್ಲ ನೆಕ್ಸ್ಟ್ ಮಂತ್ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ, ಜಾಸ್ತಿ ಆಗ್ಬೋದು ಅಂತ ಅಸಂಪ್ಷನಲ್ಲಿ ಇಟ್ಕೊಂಡು ಸೊ ಅವತ್ತಿನ ದಿನ ನಮಗೇನು ಗೋಲ್ಡ್ ರೇಟ್ ಇರುತ್ತೋ ಅದಕ್ಕೆ 10,000 ಎಷ್ಟು ಗೋಲ್ಡ್ ಬರುತ್ತೋ ಅದು ಪರ್ಚೇಸ್ ಮಾಡ್ತಿದ್ದೀರಾ. ಸೊ ದಿಸ್ ಈಸ್ ಬೆಸ್ಟ್. ಸೊ ಪ್ಲ್ಯಾನ್ ಫಸ್ಟು ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ನೀವು ಯಾವುದೇ ಶಾಪಿಗೆ ಹೋಗ್ಬಿಟ್ಟು ಫಸ್ಟು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಪ್ಲ್ಯಾನ್ ಗೋಲ್ಡ್ ಆ್ಯಡ್ ಆಗೋದನ್ನು ಆದಷ್ಟು ಚೂಸ್ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಏನು ಅಡ್ವಾಂಟೇಜಪ್ಪ ಈ ಥರ ನಾವು ಗೋಲ್ಡ್ ಚೀಟಿ ಹಾಕೋದ್ರಿಂದ ಅಂತ ಅಂದರೆ, ನಮ್ಮ ಹತ್ರ ಒಂದೇ ಸಲ ಒಂದೇ ದಿನ ಹೋಗ್ಬಿಟ್ಟು 1 ಲಕ್ಷ ದುಡ್ಡು ಕಟ್ಟೋಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾಕಂದರೆ ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಲ್ವ. ನಾವು ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಕೊಂಡು ಎವ್ರಿ ಮಂತು 10,000 ಸೇವಿಂಗ್ಸ್ ಪಕ್ಕಕ್ಕಿಟ್ಟು ಸೊ 12 ಮಂತ್ಸಿಗೆ ಎಷ್ಟು ಬರುತ್ತೋ ಅದು ಆ ಥರ ಪರ್ಚೇಸ್ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ಸು ಕಡಿಮೆ ಆಗುತ್ತೆ, ವೇಸ್ಟೇಜ್ ಕಡಿಮೆ ಆಗಿ ನೀನು ಇನ್ವೆಸ್ಟ್ ಮಾಡೋದು ಓನ್ಲಿ ಗೋಲ್ಡಿಗೆ ಮಾತ್ರ ನೀನು ಅಮೌಂಟನ್ನು ಪೇ ಮಾಡ್ದಂಗೆ ಅನಿಸುತ್ತೆ. ಸೇವಿಂಗ್ಸು ಆಗುತ್ತೆ, ಗೋಲ್ಡ್ ಪರ್ಚೇಸು ಆಗುತ್ತೆ, ಮೇಕಿಂಗ್ ಚಾರ್ಜಸ್ ವೇಸ್ಟೇಜು ಕೂಡ ಇರಲ್ಲ. ಸೊ ಇದು ಒಂಥರ ಅಡ್ವಾಂಟೇಜ್ ಅಂತಲೇ ಅನ್ಕೋಬೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದಂತೂ ತುಂಬ ಸೂಟಬಲ್ಲು. ನೀವು ಆದಷ್ಟು ಈ ಥರ ಪ್ಲ್ಯಾನ್ಸನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಆಲ್ರೆಡಿ ಪ್ಲ್ಯಾನ್ಸ್ ಏನಾದರೂ ಹಾಕಿದರೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ನನ್ನ ಹತ್ರ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.